ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಎನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತಿಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದಲೂ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಲಪಾಲು ಬರ್ತಾ ಇತ್ತು, ಆ ನೀರು ಇರಬಹುದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಅಠಾರಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು. ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂತಹ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತಿಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂತದ್ದು ಹಾಗಾದ್ರೆ ಈ ಸಭೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂತಹ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನ ಚಾಚಿಸ್ತಾ ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಆದ್ರೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ, ಭಾರತಕ್ಕೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ನಡೆದಿರುವಂತಹ ಈ ಸಭೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿತ್ತು? ಇವೆಲ್ಲವೂ ಕೂಡ ಕುತೂಹಲಕಾರಿಯಾದಂತಹ ಸಂಗತಿ. ಯುದ್ಧವನ್ನ ಘೋಷಣೆ ಮಾಡ್ತಾರಾ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ, ಡೈರೆಕ್ಟ್ ಆಗಿ ಹೊಡೆದಾಕೇನೆ ಬಿಡುವುದು, ಪಾಕಿಸ್ತಾನವನ್ನ ಉಡೀಸ್ ಮಾಡೇ ಬಿಡುವುದು ಅಂತ ಒಂದು ಯುದ್ಧಕ್ಕೆ ನಾಂದಿ ಹಾಡ್ತಾರೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಮೋದಿ ಅವರ ಜೊತೆ ರಾಜನಾಥ್ ಸಿಂಗ್ ಕೂಡ ಸಭೆಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಎನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತಿಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದಲೂ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಲಪಾಲು ಬರ್ತಾ ಇತ್ತು, ಆ ನೀರು ಇರಬಹುದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಅಠಾರಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು. ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂತಹ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತಿಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂತದ್ದು ಹಾಗಾದ್ರೆ ಈ ಸಭೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂತಹ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನ ಚಾಚಿಸ್ತಾ ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಆದ್ರೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ, ಭಾರತಕ್ಕೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ನಡೆದಿರುವಂತಹ ಈ ಸಭೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿತ್ತು? ಇವೆಲ್ಲವೂ ಕೂಡ ಕುತೂಹಲಕಾರಿಯಾದಂತಹ ಸಂಗತಿ. ಯುದ್ಧವನ್ನ ಘೋಷಣೆ ಮಾಡ್ತಾರಾ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ, ಡೈರೆಕ್ಟ್ ಆಗಿ ಹೊಡೆದಾಕೇನೆ ಬಿಡುವುದು, ಪಾಕಿಸ್ತಾನವನ್ನ ಉಡೀಸ್ ಮಾಡೇ ಬಿಡುವುದು ಅಂತ ಒಂದು ಯುದ್ಧಕ್ಕೆ ನಾಂದಿ ಹಾಡ್ತಾರೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಮೋದಿ ಅವರ ಜೊತೆ ರಾಜನಾಥ್ ಸಿಂಗ್ ಕೂಡ ಸಭೆಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಎನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತಿಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ನಿಂದಲೂ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ.
ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಲಾಫಲ ಬರ್ತಾ ಇತ್ತು, ಆ ನೀರು ಇರಬಹುದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಅಖರಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು. ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂತಹ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂತದ್ದು ಹಾಗಾದ್ರೆ ಈ ಸಭೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂತಹ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನು ಚಾಚಿಸ್ತಾ ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಆದ್ರೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ, ಭಾರತಕ್ಕೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ನಡೆದಿರುವಂತಹ ಈ ಸಭೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿತ್ತು? ಇವೆಲ್ಲವೂ ಕೂಡ ಕುತೂಹಲಕಾರಿಯಾದಂತಹ ಸಂಗತಿ. ಯುದ್ಧವನ್ನ ಘೋಷಣೆ ಮಾಡ್ತಾರ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ, ಡೈರೆಕ್ಟ್ ಆಗಿ ಹೊಡೆದಾಕೇನೆ ಬಿಡುವುದು, ಪಾಕಿಸ್ತಾನವನ್ನ ಉಡೀಸ್ ಮಾಡೇ ಬಿಡುವುದು ಅಂತ ಒಂದು ಯುದ್ಧಕ್ಕೆ ನಾಂದಿ ಹಾಡ್ತಾರೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಮೋದಿ ಅವರ ಜೊತೆ ರಾಜನಾಥ್ ಸಿಂಗ್ ಕೂಡ ಸಭೆಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಇಡೀ ದೇಶ ಒಕ್ಕೊರಲ ಬೇಡಿಕೆ ಎನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಈಗ ಪ್ರತೀಕಾರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯುದ್ಧವನ್ನ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ? ಸೇನಾಪಡೆ ಸಭೆ ಬಳಿಕ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಡೇ ಒನ್ ನಿಂದಲೂ ಸಭೆಯನ್ನ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿಬೇಕು ಅಂತ. ಬಹಳ ಪ್ರಮುಖವಾಗಿ ಆರ್ಥಿಕತೆ ಮೇಲೆ ಹೊಡಿತಾ ಇರಬಹುದು, ಅವರಿಗೆ ಕೃಷಿಯಲ್ಲಿ ಫಲಾಫಲ ಬರ್ತಾ ಇತ್ತು, ಆ ನೀರು ಇರಬಹುದು, ಪ್ರತಿಯೊಂದನ್ನು ಕೂಡ ಕಡಿವಾಣ ಹಾಕಲಾಯಿತು. ಹಾಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೇಟ್ ಪಾಸ್ ಕೊಡಲಾಯಿತು 48 ಗಂಟೆಗಳ ಒಳಗೆ. ಸೊ ಇದೆಲ್ಲವೂ ಇನ್ನೊಂದು ಕಡೆಯಲ್ಲಿ ಈ ಅಖರಾಗೆ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು. ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇಷ್ಟೇ, ಯೋಚನೆ ಮಾಡಬೇಕಾಗಿರುವಂತಹ ಪ್ರಶ್ನೆ ಇಷ್ಟೇ, ಪೂರ್ಣ ಪ್ರಮಾಣದ ಯುದ್ಧ ಯಾವಾಗ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ? ಹಾಗಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾ ಈ ಒಂದು ಸಭೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಇದರಲ್ಲಿರುವಂತದ್ದು ಹಾಗಾದ್ರೆ ಈ ಸಭೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡ್ರು? ಡೇ ಒನ್ ನಿಂದ ಒಂದೊಂದೇ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕಠಿಣವಾದಂತಹ ನಿರ್ಧಾರ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನು ಚಾಚಿಸ್ತಾ ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಆದ್ರೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ, ಭಾರತಕ್ಕೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ನಡೆದಿರುವಂತಹ ಈ ಸಭೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿತ್ತು? ಇವೆಲ್ಲವೂ ಕೂಡ ಕುತೂಹಲಕಾರಿಯಾದಂತಹ ಸಂಗತಿ. ಯುದ್ಧವನ್ನ ಘೋಷಣೆ ಮಾಡ್ತಾರ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ, ಡೈರೆಕ್ಟ್ ಆಗಿ ಹೊಡೆದಾಕೇನೆ ಬಿಡುವುದು, ಪಾಕಿಸ್ತಾನವನ್ನ ಉಡೀಸ್ ಮಾಡೇ ಬಿಡುವುದು ಅಂತ ಒಂದು ಯುದ್ಧಕ್ಕೆ ನಾಂದಿ ಹಾಡ್ತಾರೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಮೋದಿ ಅವರ ಜೊತೆ ರಾಜನಾಥ್ ಸಿಂಗ್ ಕೂಡ ಸಭೆಯನ್ನ ನಡೆಸಿದ್ದಾರೆ.